ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸಿ, ಈಗಾಗಲೇ ವಿದ್ಯಾರ್ಥಿಗಳೇ ಸರ್ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇವರ ವತಿಯಿಂದ ಉಚಿತ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರಿ, ಮುಂಬರುವ SSLC ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಯ ಹಿತದೃಷ್ಟಿಯಿಂದ ಸರ್ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇವರು ಈಗಾಗಲೇ ಉಚಿತ ಆನ್ಲೈನ್ ತರಗತಿಯಲ್ಲಿ ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ಸೈನ್ಸನ್ನು ಈಗಾಗಲೇ ತಮಗೆ ಬೋಧಿಸ್ತಾ ಬರ್ತಾ ಇದ್ದೀವಿ. ಅದರ ಉಪಯೋಗವನ್ನು ಕೂಡ ತಾವು ಈಗ ಪಡ್ಕೊತಿದ್ದೀರಿ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾವು ಉತ್ತಮ ಫಲಿತಾಂಶಕ್ಕಾಗಿ ಈ ಒಂದು ಚಾನಲನ್ನು ತಾವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳೇ, ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಯು ಸಮೀಪಿಸುತ್ತಿರುವುದರಿಂದ ಈ ಸಮಯದಲ್ಲಿ ತಮ್ಮ ಓದಿನ ಕಡೆ ಬಹಳಷ್ಟು ಗಮನ ಹರಿಸಿ, ಯಾವುದೇ ಭಯವಿಲ್ಲದೆ ಪರೀಕ್ಷೆಯನ್ನು ಭಯದ ದೃಷ್ಟಿಯಿಂದ ನೋಡುವುದಕ್ಕಿಂತ ಒಂದು ಉತ್ತಮ ಸ್ಥಿತಿಯಲ್ಲಿ, ಅಂದರೆ ನಾವು ವೆಲ್ ಪ್ರಿಪೇರ್ಡ್ ಟು ಸ್ಟ್ಯಾಂಡ್ ದ ಎಕ್ಸಾಮಿನೇಷನ್, ಅದೇ ರೀತಿಯಾಗಿ ನಾವು ಅದನ್ನು ಒಂದು ಒಳ್ಳೆಯ ರೀತಿಯಾದಂತಹ ತಯಾರಿಯೊಂದಿಗೆ ಅದಕ್ಕೆ ಪೂರಕವಾಗಿ ನಮ್ಮ ತರಗತಿಯಲ್ಲಿ ನಡೆಯುವಂತಹ ಉಚಿತ ಆನ್ಲೈನ್ ತರಗತಿಗಳಿಗೆ ನೀವು ಲಾಗಿನ್ ಆಗಿ ಬರುವಂತಹ ವಿಷಯಗಳು, ತಮಗೇನಾದರೂ ಡೌಟ್ಗಳಿದ್ದರೆ ವಿದ್ಯಾರ್ಥಿಗಳೇ ತಾವು ಪ್ರಶ್ನೆಯ ರೂಪದಲ್ಲಿ ನಮ್ಮನ್ನು ಕೇಳಬಹುದು. ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಖರವಾಗಿ ತಿಳಿದುಕೊಳ್ಳುವಂಥ ವಿದ್ಯಾರ್ಥಿಗಳೇ, ಇಲ್ಲಿ ಈಗಾಗಲೇ ನಾನು ಮತ್ತೊಮ್ಮೆ ನಿಮಗೆ ವಿದ್ಯಾರ್ಥಿಗಳೇ ನಿನ್ನೆಯ ತರಗತಿಯಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನು ಈಗಾಗಲೇ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಅದೇ ಪ್ರಶ್ನೆಯನ್ನು ನಾವು ಮುಂದುವರಿಸುತ್ತಾ ಇವತ್ತಿನ ತರಗತಿಯನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ. ಅಂದರೆ ನಾವು ಮತ್ತೊಮ್ಮೆ ನಾವು ಈಗಾಗಲೇ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳೇ ತ್ರಿಕೋನಮಿತಿ ಅಂತ ತೆಗೆದುಕೊಂಡಾಗ ನಾವು ವಿದ್ಯಾರ್ಥಿಗಳೇ ABC ಲಂಬಕೋನ ತ್ರಿಕೋನವನ್ನು ತೆಗೆದುಕೊಳ್ಳೋಣ. ಕೆಲವು ವಿದ್ಯಾರ್ಥಿಗಳು ನಿನ್ನೆ ದಿನ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರಿ. ಕೆಲವು ನಿಯಮಗಳು ನಮಗೆ ಸರಿಯಾಗಿ ಅರ್ಥವಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ನೀವು ಹೇಳಿದ್ದು. ಈಗ ಅದನ್ನು ನಾನು ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೀವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಒಂದು ಲಂಬಕೋನ ತ್ರಿಭುಜ ABC ಒಂದು B ನಮಗೆ 90 ಡಿಗ್ರಿ ಅಂತ ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳು ಅಂತ ಹೇಳಿದೆ. ಲಂಬಕೋನ ತ್ರಿಭುಜ ಅಂದ್ರೆ ಏನು? ತ್ರಿಭುಜದ ಯಾವುದಾದ್ರೂ ಒಂದು ಕೋನವು ಸರಿಯಾಗಿ 90 ಡಿಗ್ರಿ ಆಗಿರುವುದು. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ one angle should be accurate 90 degree. The other 2 angles is called acute angles ಅಥವಾ ಲಘು ಕೋನ ಅಂತ ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಅದರ ಪ್ರಕಾರ ನಾವು ಈಗಾಗಲೇ AB² AC² AD² ಪ್ಲಸ್ BC² ಅಂತ ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಅದರಂತೆ ನಾವು ಇಲ್ಲಿ ಅಧ್ಯಯನ ಮಾಡುವಂಥದ್ದು ಅಂತ ಅಂದಾಗ ಲಂಬಕೋನದ ಅಭಿಮುಖ ಯಾವಾಗಲೂ ವಿಕರ್ಣವಾಗಿರುತ್ತೆ. ಇದಕ್ಕೆ ನಾವು ಹೈಪೋಟನಸ್ ಸೈಡ್ ಅಂತ ಕರೆದ್ವಿ. ಇಟ್ ಇಸ್ ಸ್ಟಾರ್ಟ್ ಫಾರ್ H. ಇಲ್ಲಿ ನಾವು ಎ ಅನ್ನ ಲಘುಕೋನ ಅಂತ ತೆಗೆದುಕೊಳ್ಳೋದಾದ್ರೆ A θ ಅಂತ ತೆಗೆದುಕೊಳ್ಳೋದಾದ್ರೆ θ ಡಿಗ್ರಿ ಅಂತ ತೆಗೆದುಕೊಂಡಾದ್ರೆ ಥೀಟಾದ ಅಥವಾ ಲಘುಕೋನದ ಅಭಿಮುಖ ಬಾಹು ಅಭಿಮುಖವಾಗಿರುತ್ತೆ. ಅಪೋಸಿಟ್ ಸೈಡ್. ಇನ್ನೊಂದು ನಮಗೆ ಉಳಿದಂಥದ್ದು ಪಾರ್ಶ್ವಭಾವವಾಗಿರುತ್ತೆ. ಪಾರ್ಶ್ವಭಾವವನ್ನು ನಾವು ಅಡ್ಜಸೆಂಟ್ ಸೈಡ್ ಅಂತೀವಿ. ಡೈರೆಕ್ಟ್ ಇಟ್ ಈಸ್ ಶಾರ್ಟ್ ಫಾರ್ ಎ ಅಂತ ನಾವು ಬರ್ಕೊಂಡಿದ್ದೀವಿ. ಇದರ ಪ್ರಕಾರ ನಾವು ಈಗಾಗಲೇ ತ್ರಿಕೋನಮಿತಿಯ ಮಿತಿಗಳನ್ನು ನೋಡಿದಾಗ ಸೈನ್ ಥೀಟಾ ಅಂತ ಹೇಳಿದ್ವಿ ವಿದ್ಯಾರ್ಥಿಗಳೇ. ಸೈನ್ ಥೀಟಾ ಅಂದಾಗ ನಾನು ನಿನ್ನೆ ದಿನ ನೀವು ಹೇಳಿದ್ದೆ SOH CAH TOA ಈ ನಿಯಮವನ್ನು ನಾವು ಬಳಸಿಕೊಳ್ಳೋದ್ರಿಂದ ಅತ್ಯಂತ ಸುಲಭವಾಗಿ ನಾವು ಇಲ್ಲಿ ಅಂಕಗಳನ್ನು ತೆಗೆಯಬಹುದು. SOH ಮೀನ್ಸ್ ಸೈನ್ ಥೀಟಾ ಸ್ಟ್ಯಾಂಡ್ ಫಾರ್ ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್ ಅಂತೀವಿ. ಅಭಿಮುಖ ಬಾಹು ಅಪಾನ್ ವಿಕರ್ಣ. ನಂತರದಲ್ಲಿ ಕಾಸ್ ಥೀಟಾನ ನಾವಿಲ್ಲಿ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಸೈನ್ ಥೀಟಾ BC ಬೈ AC. ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ನಿಮಗೆ. ನಂತರ ಕಾಸ್ ಥೀಟಾ ತೆಗೆದುಕೊಳ್ಳೋಣ. ಹಾಗಾದ್ರೆ ಕಾಸ್ ಥೀಟಾ ಅಂದ್ರೆ ಏನು? CAH. ವಾಟ್ ಈಸ್ CAH?
ಸಿ ಸ್ಟ್ಯಾಂಡ್ ಫಾರ್ ಕಾಸ್ ಥೀಟಾ, ಎ ಸ್ಟ್ಯಾಂಡ್ ಫಾರ್ ಅಡ್ಜಸೆಂಟ್ ಸೈಡ್, ಎಚ್ ಸ್ಟ್ಯಾಂಡ್ ಫಾರ್ ಹೈಪೋಟೆನಸ್ ಸೈಡ್ ಅಂತೇಳಿ. ಹಾಗಾದ್ರೆ ಪಾರ್ಶ್ವಬಾಹು ಅಂತ ತೆಗೆದುಕೊಂಡಾಗ ಎ ಬಿ ಬೈ ನಾವು ಎಚ್ ಅಂತ ತೆಗೆದುಕೊಳ್ಳೋದಾದ್ರೆ ಎ ಸಿ ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗೆ ಸೈನ್ ಥೀಟಾ ಕಾಸ್ ಥೀಟಾ ಮತ್ತೊಂದು ಬರುವಂಥದ್ದು ಯಾವುದು ವಿದ್ಯಾರ್ಥಿಗಳೇ ಟ್ಯಾನ್ ಥೀಟಾ ಅಂತ ತೆಗೆದುಕೊಳ್ತಾ ಇದ್ದೀವಿ. ಟಿ ಒ ಎ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತಿದ್ದೀವಿ ವಿದ್ಯಾರ್ಥಿಗಳೇ. ಅದಕ್ಕೆ ನಾವು ಬಿ ಸಿ ಬೈ ಎ ಬಿ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇದರ ವ್ಯುತ್ಕ್ರಮಗಳನ್ನು ಕೂಡ ನಾವು ಈಗಾಗಲೇ ಬರೆದಿರುವಂಥದ್ದು. ಸೈನ್ ಥೀಟಾದ ವ್ಯುತ್ಕ್ರಮ ಕೊಸೆಕ್ ಥೀಟಾ ಆಗಿರುತ್ತೆ, ಕಾಸ್ ಥೀಟಾದ ವ್ಯುತ್ಕ್ರಮ ಸೆಕೆಂಡ್ ಥೀಟಾ ಆಗಿರುತ್ತೆ, ಟ್ಯಾನ್ ಥೀಟಾದ್ದು ಕಾಟ್ ಥೀಟಾ ಆಗಿರುತ್ತೆ ಅನ್ನುವಂಥದ್ದು ಈಗಾಗಲೇ ನಾವು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳೇ. ನಿನ್ನೆಯ ಪ್ರಶ್ನೆಯನ್ನ ಮತ್ತೊಮ್ಮೆ ನಾವು 2 ಅಂಕದ ಪ್ರಶ್ನೆಯನ್ನ ಬಿಡಿಸೋದ್ರೊಂದಿಗೆ ನಾವು ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ವಿದ್ಯಾರ್ಥಿಗಳೇ ಮಾದರಿಯ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈಗಾಗಲೇ ನಿನ್ನೆ ದಿನ ನಾವು ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನ ನಾವು ನೋಡ್ತಾ ಹೋದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಟ್ಯಾನ್ ಪಿ ಇಲ್ಲಿ ನಮಗೆ ಬರ್ತಾ ಇದೆ ವಿದ್ಯಾರ್ಥಿಗಳೇ. ನಾವು ಈಗಾಗಲೇ ನಿನ್ನೆ ದಿನ ತಿಳಿಸಿದಂತೆ ಪಿ ಕ್ಯೂ ಆರ್ ಅಂತೇಳಿ ಇಲ್ಲಿ ಪಿ ಕ್ಯೂ ಆರ್ನೊಳಗೆ ಒಂದು ಬಾರಿ ಕೋನ್ ಪಿ ಅನ್ನ ನಾವು ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಕೋನ್ P is equal to theta degree, then ಕೋನ್ Q is equal to always 90 degree ಅಂತ ತೆಗೆದುಕೊಂಡು ವಿದ್ಯಾರ್ಥಿಗಳು ಒಂದರಲ್ಲಿ. ನಂತರದಲ್ಲಿ ನಮಗೆ ಇಲ್ಲಿ ಇನ್ನೊಂದು ಕೇಳ್ತದನೆ, ಅದೇ ಒಂದು ಡಯಾಗ್ರಾಮ್ನಲ್ಲಿ ವಿದ್ಯಾರ್ಥಿಗಳೇ ಪಿ ಕ್ಯೂ ಆರ್ ಅಂತೇಳಿ. ಈ ಪಿ ಕ್ಯೂ ಆರ್ನಲ್ಲಿ ನಾವು ಒಂದು ಬಾರಿ ಪಿ ಅನ್ನ ಲಘುಕೋನ ಅಂತ ತೆಗೆದುಕೊಂಡ್ವಿ, ಮತ್ತೊಂದು ಬಾರಿ ಆರ್ ಅನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಈಗಾಗಲೇ ಕೊಟ್ಟಿರುವಂಥದ್ದು 12 ಸೆಂಟಿಮೀಟರ್, 13 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಸೇಮ್ 12 ಸೆಂಟಿಮೀಟರ್, 13 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಮಗೆ 2 ಪ್ರಶ್ನೆಯನ್ನ ಕೇಳಿದಾನೆ ವಿದ್ಯಾರ್ಥಿಗಳೇ. ಟ್ಯಾನ್ ಪಿ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಟ್ಯಾನ್ ಪಿ ನಾವಿಲ್ಲಿ ಇದನ್ನ ವಿಕರ್ಣ ಅಂತ ಕರಿತಾ ಇದ್ದೀವಿ ವಿದ್ಯಾರ್ಥಿಗಳೇ, ಇದನ್ನ ಅಭಿಮುಖ ಅಂತ ಕರಿತಾ ಇದ್ದೀವಿ, ಇದನ್ನ ಪಾರ್ಶ್ವ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ನಮಗೆ ಮೊದಲು ಟ್ಯಾನ್ ಅಂದ್ರೆ ಏನು? ಟಿ ಒ ಎ ಅಂತ ಇದೆ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು. ಹಾಗಾದ್ರೆ ಟ್ಯಾನ್ ಪಿ ಅಂದ್ರೆ ವಿದ್ಯಾರ್ಥಿಗಳೇ 5/12. ಇಟ್ ಮೀನ್ಸ್ ವಾಟ್? ಕ್ಯೂ ಆರ್ ಬೈ ಪಿ ಕ್ಯೂ ಅಂತ ಹೇಳಿ ನಾವು ಬರ್ತೇವೆ. ನಂತರದಲ್ಲಿ ನಮಗೆ ಇಲ್ಲಿ ಕಾಸ್ ಆರ್ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಕಾಸ್ ಆರ್ ಅಂತೇಳಿ ಕಾಸ್ ಥೀಟಾ ಅಭಿಮುಖ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಆಗ್ತದೆ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಸೈಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಅಭಿಮುಖವನ್ನ ನಾವು ಲಘುಕೋನದ ಅಭಿಮುಖ ತಗೊಂತೀವಿ, ಇದು ವಿಕರ್ಣ ಆಗುತ್ತೆ, ಇದು ಪಾರ್ಶ್ವಬಾಹು ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂದಾಗ ನಮಗ ಕ್ಯೂ ಆರ್ ಅಪಾನ್ ಪಿ ಆರ್ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 5/13. ಇದು ನಾವು ನಿನ್ನೆ ದಿನ ಅಧ್ಯಯನ ಮಾಡಿರುವಂತ ಪ್ರಶ್ನೆ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನಾವು ತೆಗೆದುಕೊಂಡು ತದನಂತರ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನ ನಾವೆಲ್ಲ ಆಲಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಈಗಾಗಲೇ ನಾವು ನಿನ್ನೆ ದಿನ ಅಧ್ಯಯನ ಮಾಡಿದಂತೆ. ತದಾದ ನಂತರ ಅದರ ಮುಂದಿನ ಪ್ರಶ್ನೆ ನಾವು ಒಂದು ತೆಗೆದುಕೊಂಡ ನಂತರ ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸೆಕೆ ಇಂಟು 1 ಮೈನಸ್ ಸೈನ್ ಎ ಅಂತ ಹೇಳಿ, ನಂತರದಲ್ಲಿ ಇಂಟು ಸೆಕೆ ಇಂಟು ಸೆಕೆ ಪ್ಲಸ್ ಟ್ಯಾನ್ ಎ ಅಂತ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ನಾವು ಎಲ್ ಎಚ್ ಎಸ್ ತೆಗೆದುಕೊಂಡ್ವಿ. ಆರ್ ಎಚ್ ಎಸ್ ಅಂತಂದ್ರೆ ಇಲ್ಲಿ ನಾವು ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ 1 ಪ್ಲಸ್ ಕಾಸ್ ಎ
ಇಂಟು 1 ಮೈನಸ್ ಕಾಸ್ ಎ ಇಂಟು ಕೋಸಕ್ಕೆ ಅಂತೇಳಿ ನಮಗೆ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ನಿನ್ನೆ ದಿನ LHS ಸೈಡ್ ತೊಗೊಂಡಿದ್ದೀವಿ, ಇವತ್ತು RHS ಸೈಡ್ ತೊಗೊಳ್ಳೋಣ ವಿದ್ಯಾರ್ಥಿಗಳೇ. RHS ಸೈಡ್ ತೊಗೊಂಡಾಗ RHS ಈಕ್ವಲ್ ಟು ವಾಟ್? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಕೋಸಕ್ಕೆ. ಕೋಸೆಕ್ ಇದು ವರ್ಗಮೂಲದ ಹೊರಗಡೆ ಇದೆ ವಿದ್ಯಾರ್ಥಿಗಳ, ಇಂಟು ಇದೆ ಗೊತ್ತಿರಲಿ. ಇಲ್ಲಿ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಬಳಸೋಣ. ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ತೆಗೆದುಕೊಳ್ಳೋಣ. ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ತೆಗೆದುಕೊಳ್ಳೋದಾದರೆ ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ 1 ಪ್ಲಸ್ ಕಾಸೆ 1 ಮೈನಸ್ ಕಾಸೆ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ದಟ್ಸ್ ಹೋಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋದಾದರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳ್ತೀವಿ. ಇಲ್ಲಿ ಇಂಟು ಕೋಸಕ್ಕೆ ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ 1 ಸ್ಕ್ವೇರ್ ಮೀನ್ಸ್ 1 ಆಗುತ್ತೆ ವಿದ್ಯಾರ್ಥಿಗಳೇ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಕೋಸೆಕ್ ಎ ಆಗುತ್ತೆ. ಹಾಗಾದರೆ ಕಾಸ್ ಸ್ಕ್ವೇರ್ ಎ ಮೈನಸ್ ಕೋಸೆಕ್ ಸ್ಕ್ವೇರ್ ಎ. ಈಗಾಗಲೇ ನಮಗೆ ಗೊತ್ತಿದ್ದಂತೆ ವಿದ್ಯಾರ್ಥಿಗಳೇ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬಿಕಾಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅನ್ನುವಂಥ ಸಮೀಕರಣವನ್ನು ತೆಗೆದುಕೊಂಡಾಗ ಅದನ್ನು ಈ ಕ್ರಮ ನಾವು ಬರೆದಾಗ ವಿದ್ಯಾರ್ಥಿಗಳೇ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ ಆಗುತ್ತೆ ಇಂಟು ಕೋಸೆಕ್ ಎ. ಹಾಗಾದರೆ ಸೈನ್ ಸ್ಕ್ವೇರ್ ಎ ಅಂದರೆ ಸ್ಕ್ವೇರ್ ಮತ್ತು ರೂಟನ್ನು ಕ್ಯಾನ್ಸಲ್ ಮಾಡೋಣ ವಿದ್ಯಾರ್ಥಿಗಳು. ಸೈನ್ ಎ ಆಗುತ್ತೆ, ಸೈನ್ ಎ ಇಂಟು ಕೋಸೆಕ್ ಎ. ದೆನ್ ದಟ್ ಈಕ್ವಲ್ ಟು ಸೈನ್ ಅದರ ಉತ್ಕ್ರಮವನ್ನು ಬರೆದಾಗ ಕೋಸೆಕ್ ಆಗುತ್ತೆ. ಕೋಸೆಕ್ ಎ ಇಂಟು ಕೋಸೆಕ್ ಎ. ಕೋಸೆಕ್ ಎ ಕ್ಯಾನ್ಸಲ್ ಆದಾಗ ವಿದ್ಯಾರ್ಥಿಗಳ ಅದರ ಉತ್ತರ 1 ಬರುತ್ತೆ. ಈ ರೀತಿಯಾಗಿ ನಿನ್ನೆ ದಿನ ನಾವು LHS ಅನ್ನು ನೋಡಿದ್ವಿ, ಇವತ್ತಿನ ದಿನ RHS. ನಿನ್ನೆ ಕೂಡ ನಾವು RHS ಕೂಡ ನೋಡಿದ್ವಿ. ಅದೇ ರೀತಿ ಮತ್ತೊಮ್ಮೆ ನಾವು ಇಲ್ಲಿ ನೋಡಿದಾಗ ಅದರ ಉತ್ತರ 1 ಬರುವಂಥದ್ದು ವಿದ್ಯಾರ್ಥಿಗಳೇ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಇನ್ನು ನಂತರದಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನ ನಾವು ಮತ್ತೊಂದು ಪ್ರಶ್ನೆಯನ್ನು ಪರಿಗಣಿಸೋಣ ವಿದ್ಯಾರ್ಥಿಗಳೇ. ಈಗಾಗಲೇ ನಾನು ತಿಳಿಸಿದಂತೆ ನಿಮಗೆ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ, ಒಟ್ಟು 6 ಅಂಕ ತ್ರಿಕೋನಮಿತಿ ಪ್ರಸ್ತಾವನೆಗೆ ನಾವು ಇಲ್ಲಿ ಮೀಸಲಿರುವಂಥದ್ದು ವಿದ್ಯಾರ್ಥಿಗಳು. ಇನ್ನು ತ್ರಿಕೋನಮಿತಿ ಅನ್ವಯಕ್ಕೆ ಹೋದಾಗ ನಾವು ಈಗಾಗಲೇ ತಿಳಿಸಿದಂತೆ 3 ಅಂಕದ ಒಂದು ಪ್ರಶ್ನೆ ಅಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲಿ ನಾವು ನೇರವಾಗಿ ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಸೈನ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಪಾನ್ 1 ಪ್ಲಸ್ ಕಾಸ್ ಥೀಟಾ that is equal to cot theta plus secant theta into cosec theta ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದೇನೆ. ಅಂದರೆ LHS equal to RHS ಅಂತ ನಾವು ಸಾಧಿಸಬಹುದು, ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ಇನ್ನು ನಾವಿಲ್ಲಿ ನೇರವಾಗಿ ತೆಗೆದುಕೊಳ್ಳೋದಾದರೆ ಸೈನ್ ಥೀಟಾ ನಾವು LHS ಅನ್ನು ತೆಗೆದುಕೊಳ್ಳೋಣ. LHS equal to ಸೈನ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಪಾನ್ 1 ಪ್ಲಸ್ ಕಾಸ್ ಥೀಟಾ. ಇಲ್ಲಿ ಸೈನ್ ಥೀಟಾನ ನಾವು ಯಥಾವತ್ತಾಗಿ ಬರೆಯೋಣ ವಿದ್ಯಾರ್ಥಿಗಳೇ. ಸೈನ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾವನ್ನು ನಾವಿಲ್ಲಿ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಅಂತ ತೆಗೆದುಕೊಳ್ಳೋಣ. whole divided by 1 plus cos theta. ತದಾದ ನಂತರ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನೇರವಾಗಿ sin theta upon
1 minus cos theta plus sin theta whole divided by cos theta into 1 plus cos theta ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಅಂದರೆ ಇದನ್ನು ಇಲ್ಲಿ ನಾವು ಗುಣಿಸ್ಕೊಂಡ್ಬಿಡೋಣ. ತದಾದ ನಂತರ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನೇರವಾಗಿ ಎಲ್ ಸಿ ಎಮ್ ಅನ್ನು ತೆಗೆದುಕೊಳ್ಳೋಣ. ಸೈನ್ ಟೀಟಾ ಅಂದರೆ ಮೊದಲು ನಾವು ಛೇದವನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ ಕಾಸ್ಟ್ 1 ಪ್ಲಸ್ ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ ಮೀನ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಟೀಟಾ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಬ್ರಾಕೆಟ್ ಟೇಕ್ ಎಲ್ ಸಿ ಎಮ್. ಇದಕ್ಕೆ ನಾವು ನೇರವಾಗಿ ಇಲ್ಲಿ ಗುಣಿಸಿದಾಗ ಇದನ್ನು ಇಲ್ಲಿ ಗುಣಿಸೋಣ ವಿದ್ಯಾರ್ಥಿಗಳೇ. ಸೈನ್ ಟೀಟಾ ಇಂಟು ಬ್ರಾಕೆಟ್ ಕಾಸ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಟೀಟಾ ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಅಂದರೆ ನೇರವಾಗಿ ನಾವಿಲ್ಲಿ ಛೇದವನ್ನು ಪ್ಲಸ್ ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಮಗೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡೂ ಭಾಗದಲ್ಲಿ ಸೈನ್ ಟೀಟಾ ಇದೆ. ಹಾಗಾದರೆ ಟೇಕ್ ಸೈನ್ ಟೀಟಾವನ್ನು ನಾವು ಕಾಮನ್ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸೈನ್ ಟೀಟಾ ಕಾಮನ್ ತೆಗೆದುಕೊಂಡಾಗ ಸೈನ್ ಟೀಟಾ ಇಲ್ಲಿ ಬ್ರಾಕೆಟ್ನಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ಕಾಸ್ ಟೀಟಾ ಇಂಟು 1 ಕಾಸ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲಿ ಸೈನ್ ಟೀಟಾ ಈಗಾಗಲೇ ನಾವು ಕಾಮನ್ ತೆಗೆದಿರೋದ್ರಿಂದ ನೇರವಾಗಿ ಪ್ಲಸ್ 1 ಮೈನಸ್ ಕಾಸ್ ಟೀಟಾ ಆಗುತ್ತೆ ವಿದ್ಯಾರ್ಥಿಗಳೇ. ಹೋಲ್ ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಈಗಾಗಲೇ ನಮಗೆ ಗೊತ್ತಿರುವಂತೆ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ ಇಂಟು ಕಾಸ್ ಟೀಟಾ ವಿದ್ಯಾರ್ಥಿಗಳೇ. ಇಂಟು ಕಾಸ್ ಟೀಟಾ ಯು ಹ್ಯಾವ್ ಟು ರೈಟ್ ಆಸ್ ಯೂಶುವಲ್. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸೈನ್ ಟೀಟಾ ಮತ್ತು ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆಯಿತು ವಿದ್ಯಾರ್ಥಿಗಳೇ. ಕಾಸ್ ಟೀಟಾ ಪ್ಲಸ್ ಕಾಸ್ ಟೀಟಾ ಮೈನಸ್ ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ನಮಗೆ ಉಳಿದಿರುವಂಥದ್ದು ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಆಗಿ ನಮಗಿಲ್ಲಿ ದೊರೀತಾ ಇದೆ ವಿದ್ಯಾರ್ಥಿಗಳೇ. ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡುವಂಥದ್ದು. ಇನ್ನು ನಂತರದಲ್ಲಿ ವಿದ್ಯಾರ್ಥಿಗಳೇ ಇದನ್ನು ನಾವು ಸ್ಪ್ಲಿಟ್ ಮಾಡಿದಾಗ ಕಾಸ್ ಸ್ಕ್ವೇರ್ ಟೀಟಾ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ 1 ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಇಲ್ಲಿ ನಾವು ಸ್ಪ್ಲಿಟ್ ಮಾಡಿದಾಗ ಕಾಸ್ ಸ್ಕ್ವೇರ್ ಟೀಟಾ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ 1 ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಹಾಗಾದರೆ ಇಲ್ಲಿ 1 ಕಾಸ್ ಸ್ಕ್ವೇರ್ ಟೀಟಾ 1 ಕಾಸ್ ಟೀಟಾ ಇಲ್ಲಿ ಕ್ಯಾನ್ಸಲ್ ಆಯಿತು ವಿದ್ಯಾರ್ಥಿಗಳೇ. ನಂತರದಲ್ಲಿ ಕಾಸ್ ಟೀಟಾ ಬೈ ಸೈನ್ ಟೀಟಾ ಆಯಿತು ವಿದ್ಯಾರ್ಥಿಗಳೇ. ಪ್ಲಸ್ 1 ಕಾಸ್ ಟೀಟಾ ಕ್ಯಾನ್ಸಲ್ ಆಗಿದೆ, ಉಳಿದಿದ್ದು 1 ಕಾಸ್ ಟೀಟಾ ಅಪಾನ್ ಸೈನ್ ಟೀಟಾ ಪ್ಲಸ್ 1 ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಅಂದರೆ ಸೈನ್ ಟೀಟಾ ನಾವು ಹೀಗೆ ಬರೋಣ ವಿದ್ಯಾರ್ಥಿಗಳೇ. ಸೈನ್ ಟೀಟಾ ಇಂಟು 1 ಬೈ ಕಾಸ್ ಟೀಟಾ. ಹಾಗಾಗಿ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂದರೆ ಕಾಟ್ ಟೀಟಾ ಪ್ಲಸ್ 1 by sin theta means cosec theta plus cosec theta into 1 by cos theta ಅಂದರೆ secant theta. ನಮಗೆ ಇಲ್ಲಿ RHS ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಅತ್ಯಂತ ಸುಲಭವಾಗಿ ನಾವಿಲ್ಲಿ ಯಾವ ರೀತಿ ಅಂಕವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಅಷ್ಟು ಸುಲಭವಾಗಿರುವಂಥ ಪ್ರಶ್ನೆ ವಿದ್ಯಾರ್ಥಿಗಳು. ಇಲ್ಲಿ ನಾವು ಮತ್ತೊಮ್ಮೆ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೈನ್ ಟೀಟಾ ಅಪಾನ್ 1 ಮೈನಸ್ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಅಪಾನ್ 1 ಪ್ಲಸ್ ಕಾಸ್ ಟೀಟಾ. ಇಲ್ಲಿ ನಾವು ಸೈನ್ ಟೀಟಾ ಬೈ ಕಾಸ್ ಟೀಟಾ ಸೈನ್ ಟೀಟಾ ಬೈ 1 ಮೈನಸ್ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಬಂದ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ಛೇದವನ್ನು ನಾವು ರಸ ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ 1 ಮೈನಸ್ 1 ಪ್ಲಸ್ ಕಾಸ್ 1 ಮೈನಸ್ ಕಾಸ್ ಟೀಟಾ 1 ಪ್ಲಸ್ ಕಾಸ್ ಟೀಟಾ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಮೀನ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಟೀಟಾ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ
ಇಂಟು ಬ್ರಾಕೆಟ್ 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ ಪ್ಲಸ್ ಸೈನ್ ಥೀಟಾ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಥೀಟಾ. ಸೈನ್ ಥೀಟಾವನ್ನು ನಾವು ನೇರವಾಗಿ ಕಾಮನ್ ತೆಗೆದಾಗ ಎರಡೂ ಕಡೆ ಇರುವುದರಿಂದ ಅದನ್ನು ನಾವು ಸಾಮಾನ್ಯವನ್ನು ಹೊರ ತೆಗೆದಾಗ ವಿದ್ಯಾರ್ಥಿಗಳೇ ಕಾಸ್ ಥೀಟಾ ಇಂಟು 1 ನಮಗೆ ಕಾಸ್ ಥೀಟಾ ಇಂಟು 1 ಕಾಸ್ ಥೀಟಾ ಆಗುತ್ತೆ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ನಂತರ ಈಗಾಗಲೇ ಒಂದು ಇರುವಂಥದ್ದು ಸೈನ್ ಥೀಟಾ ಸಾಮಾನ್ಯವಾಗಿ ಹೊರಗೆ ಬಂದಿದೆ. ನಂತರ ಮೈನಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೈನ್ ಥೀಟಾ ಒಂದು ಸೈನ್ ಥೀಟಾ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಕಾಸ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಮೀನ್ಸ್ ಇದನ್ನು ನಾವು ಸ್ಪ್ಲಿಟ್ ಮಾಡಿದ್ರೆ ವಿದ್ಯಾರ್ಥಿಗಳ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ 1 ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ತೆಗೆದುಬಿಟ್ವಿ. ಇಲ್ಲಿ ಒಂದು ಕಾಸ್ ಥೀಟಾ ನಾವು ತೆಗೆದಾಗ ವಿದ್ಯಾರ್ಥಿಗಳ ಕಾಸ್ ಥೀಟಾ ಬೈ ಸೈನ್ ಥೀಟಾ ಮೀನ್ಸ್ ಟ್ಯಾನ್ ಕಾಟ್ ಥೀಟಾ ಪ್ಲಸ್ 1 ಬೈ ಸೈನ್ ಥೀಟಾ ಅದರ ವ್ಯುತ್ಕ್ರಮ ಕೊಸೆಕ್ ಥೀಟಾ 1 ಬೈ ಕಾಸ್ ಥೀಟಾ ಅದರ ವ್ಯುತ್ಕ್ರಮ ಸೆಕೆಂಡ್ ಥೀಟಾ. ಇದು RHS ಆಗಿ ನಮಗೆ ದೊರೆಯುತ್ತದೆ. ಅತ್ಯಂತ ಸುಲಭವಾಗಿ ನಾವಿಲ್ಲಿ ಅಂಕವನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಇನ್ನು ನಾವು ಮುಂದಿನ ಪ್ರಶ್ನೆ ಹೋಗೋಣ. ಈಗಾಗಲೇ ವಿದ್ಯಾರ್ಥಿಗಳೇ ಈ ಒಂದು ತರಗತಿ ಮೂಲಕ ತಮ್ಮೆಲ್ಲರಿಗೆ ತಿಳಿಸಿಕೊಡೋದೇನೆಂದರೆ ಪ್ರತಿ ಘಟಕದಲ್ಲಿ ಬರುವಂತಹ ಘಟಕವಾರು ಸೂತ್ರಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ನಾಟ್ ಬೈ ಹೆಡ್ ಪ್ರಾಕ್ಟೀಸ್. ಅದನ್ನು ನಾವು ಬೈ ಹೆಡ್ ಮಾಡೋದಕ್ಕಿಂತ ಅದನ್ನು ನಾವು ಲಾಂಗ್ ಟರ್ಮ್ ಮೆಮರಿಯಾಗಿ ತೆಗೆದುಕೊಳ್ಳೋದಾದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಾವು ಸುಲಭವಾಗಿ ಅವು ಸೂತ್ರಗಳನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ ಪ್ರತಿ ಘಟಕದಲ್ಲಿ ನಾವು ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥದ್ದು. ಇನ್ನು ನಮಗಿಲ್ಲಿ ಕೆಳಗಿನ ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆ ಹೋಗೋಣ ವಿದ್ಯಾರ್ಥಿಗಳೇ. ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳ್ತಾ ಇದ್ದೇನೆ. ಕೆಳಗಿನಲ್ಲಿ ಸರಿಯಾದ ಸಂಬಂಧವನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾನೆ. ಯಾವುದು ಸರಿಯಾದ ಸಂಬಂಧ? ಮೊದಲನೇದಾಗಿ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅದು ನಮಗೆ ಮೊದಲನೇ ನಿಯಮದಲ್ಲಿ ಬರಲಾರ್ದಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ನಮಗೇನಾಗ್ತದೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ. ಹಾಗೆ ನಮಗೆ ಇಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಬೈ ಸೆಕೆಂಡ್ ಥೀಟಾ ರಾಂಗ್ ಆಗುತ್ತೆ. ಯಾಕಂದರೆ ಸೈನ್ ಥೀಟಾದ ವ್ಯುತ್ಕ್ರಮ 1 ಬೈ ಕೊಸೆಕ್ ಥೀಟಾ ಆಗುತ್ತೆ. ಅದೇ ರೀತಿಯಾಗಿ ಕಾಟ್ ಥೀಟಾದ ಒಂದು ನಿಯಮವನ್ನು ನಾವು ನೋಡಿದಾಗ ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ. ಇಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಕೊಟ್ಟಿದ್ದಾನೆ. ಹಾಗಾದರೆ ಈ ಮೂರು ಕಾರಣ ನಮಗೀಗಾಗಲೇ ನಮಗೆ ತಪ್ಪು ಕಾರಣಗಳಾಗಿರೋದ್ರಿಂದ ನಮಗೆ ನಾಲ್ಕನೇ ಕಾರಣ ಸರಿಯಾಗಿರುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇಟ್ ಮೀನ್ಸ್ ವಾಟ್? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಸರಿಯಾದ ಉತ್ತರ. ಅಂದರೆ ನಾಲ್ಕನೇ ಆಯ್ಕೆ ಸರಿಯಾಗಿರುವಂಥದ್ದು. ನಮಗೆ ವಿದ್ಯಾರ್ಥಿಗಳೇ ನಿಮ್ಮ ಓದಿನ ಗಮನ ಯಾವ ಥರ ಇರಬೇಕು ಅಂತಂದರೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಸರಿಯಾದ ಉತ್ತರ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನೂ ಉಳಿದ 3 ಆಯ್ಕೆಗಳು ಯಾಕೆ ಸರಿಯಲ್ಲ ಅನ್ನುವಂತಹ ಕಾರಣವನ್ನು ಕೂಡ ನಮಗೆ ತಿಳಿದರೆ ಅತ್ಯಂತ ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು. ಇನ್ನು ನಂತರದಲ್ಲಿ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಸೈನ್ ಎ ಈಸ್ ಈಕ್ವಲ್ ಟು 3/4 ಆದರೆ ಟ್ಯಾನ್ ಎನ ಬೆಲೆಯನ್ನು ಕಂಡುಹಿಡಿಯಿರಿ. ಸೈನ್ ಎ ಈಕ್ವಲ್ ಟು 3/4 ಆದರೆ ಟ್ಯಾನ್ ಎ ಈಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ 2 ಅಂಕದ ಒಂದು ಪ್ರಶ್ನೆ. ಹಾಗಾದರೆ ಸೈನ್ನ ಬೆಲೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಾವಿಲ್ಲಿ ಟ್ಯಾನ್ನ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಒಂದು ಲಂಬಕೋನ ತ್ರಿಭುಜ ABC ಅನ್ನು ತೆಗೆದುಕೊಳ್ಳೋಣ. ABC. ಹಾಗಾದರೆ ಒಂದು ಲಂಬಕೋನ ತ್ರಿಭುಜ ABC ಯಲ್ಲಿ ಕೋನ B is equal to 90 ಡಿಗ್ರಿ ಆಗುತ್ತೆ ವಿದ್ಯಾರ್ಥಿಗಳೇ. ಕೋನ A is equal to θ ಡಿಗ್ರಿ is given. ಮತ್ತು ನಾವು ಏನನ್ನ ಕೊಟ್ಟಿದ್ದಾನೆ ಅನ್ನೋದನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಿದಾಗ ನೀವು ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಕೊಟ್ಟಿರುವಂಥದ್ದು ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ B ಅನ್ನು ನಾವು ಇಲ್ಲಿ 90 ಡಿಗ್ರಿ ಅಂತ ತೆಗೆದುಕೊಳ್ತಾ ಇದ್ದೀವಿ, ಎ ಅನ್ನು θ ಡಿಗ್ರಿ ಅಂತ ತೆಗೆದುಕೊಳ್ತಾ ಇದ್ದೀವಿ. ಹಾಗಾದರೆ ಲಂಬಕೋನದ ಅಭಿಮುಖ ಬಾಹು ವಿಕರ್ಣವಾಗಿರುತ್ತೆ,
ಲಘುಕೋನದ ಅಭಿಮುಖ ಬಾಹು ಅಭಿಮುಖವಾಗಿರುತ್ತೆ, ಉಳಿದಂಥ ಒಂದು ಬಾಹು ಪಾರ್ಶ್ವ ಬಾಹು ಆಗಿರುತ್ತೆ. ಮೀನ್ಸ್ ವಿಕರ್ಣ ಅಂದ್ರೆ ನಾವು ಈಗಾಗಲೇ ಏನು ಶಾರ್ಟ್ ಫಾರ್ಮ್ ಹೈಪೋಟ್ನಸ್ ಅಂದ್ವಿ, ಅಪೋಸಿಟ್ ಅಂದ್ವಿ, ದೆನ್ ಅಡ್ಜಸೆಂಟ್ ಅಂದ್ವಿ. ಹಾಗಾಗಿ ಇಲ್ಲಿ ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಎ ಇಸ್ ಈಕ್ವಲ್ ಟು θ ಡಿಗ್ರಿ ಅಂತ ತೆಗೆದುಕೊಳ್ತಾ ಇದೀವಿ. ಇಲ್ಲಿ ನಮಗೆ ಈಗಾಗಲೇ ಕೊಟ್ಟಿರುವಂಥದ್ದು sin 3/4. ಹಾಗಾದ್ರೆ ಸೈನ್ ಅಂದ್ರೆ ಏನು? ಅಪೋಸಿಟ್ ಸೈಡ್ ಬೈ ಹೈಪೋಟ್ನಸ್. ಅಪೋಸಿಟ್ ಸೈಡ್ ಬೈ ಹೈಪೋಟ್ನಸ್ ಅಂದ್ರೆ ನಮಗ 3 ಮತ್ತು 4 ಕೊಟ್ಟಂತೆ. ಅಂದ್ರೆ ಅಭಿಮುಖ ಬಾಹು ಕೊಟ್ಟಿದ್ದಾನೆ ಮತ್ತು ವಿಕರ್ಣ ಕೊಟ್ಟಿದ್ದಾನೆ. ಹಾಗಾಗಿ ಮೊದಲು ನಾವು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ಎಬಿಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅನ್ನೋದಾದ್ರೆ ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಂದ್ರೆ ಪೈಥಾಗೋರಸ್ ಪ್ರಮೇಯ ಅಂತ ಹೇಳುತ್ತೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅನ್ನುವಂಥ ನಿಯಮದ ಮೇಲೆ ನಾವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಎ ಸಿ ಕೊಟ್ಟಿದ್ದಾನೆ ಈಗಾಗಲೇ 4ರ ವರ್ಗ, 4 ಕೊಟ್ಟಿದ್ದಾನೆ ವರ್ಗ. ಎ ಬಿ ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ನಮಗೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ 3ರ ವರ್ಗ. ಆದ್ದರಿಂದ 4ರ ವರ್ಗ 16, ನಂತರದಲ್ಲಿ ಎ ಬಿ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ ಪ್ಲಸ್ 3 9 ಅಂತ ನಾವು ತೆಗಿತಾ ಇದ್ದೀವಿ. ನಂತರ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ 16 ಪ್ಲಸ್ 9 ನಾವು ಎಡಭಾಗದಿಂದ ಬಲಭಾಗಕ್ಕೆ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ಕಳಿಸಿದಾಗ ಅದರ ಚಿಹ್ನೆ ವಿರುದ್ಧ ಚಿಹ್ನೆ ಆಗಿರುವಂಥದ್ದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಆಗುತ್ತೆ. 16ರಲ್ಲಿ 9 ತೆಗೆದುಬಿಡೋಣ, 7 ಆಗುತ್ತೆ. ದೆನ್ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 ಅಂತ ಹೇಳಿ. ಹಾಗಾದರೆ ಇದರ ಬೆಲೆ ಸ್ಕ್ವೇರ್ ರೂಟ್ ಆಫ್ 7 ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈಗ ನಮಗೆ ಕೇಳಿರುವಂಥ ಪ್ರಶ್ನೆ ಟ್ಯಾನ್ ಕೇಳ್ತಾ ಇದ್ದಾರೆ ನಮಗೆ ಹೇಳ್ತೀರಾ? ಹಾಗಾದರೆ ಟ್ಯಾನ್ ಅಂದ್ರೆ ವಾಟ್ ಈಸ್ ಟ್ಯಾನ್? ಟ್ಯಾನ್ ಸ್ಟ್ಯಾಂಡ್ಸ್ ಫಾರ್ TOA, ಮೀನ್ಸ್ ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಅಂದರೆ ಬಿ ಸಿ ಬೈ ಎ ಸಿ ಈಕ್ವಲ್ ಟು 3/√7 ಅಂತ ಹೇಳ್ತೀವಿ. ಕೆಲವು ಬಾರಿ ನಮಗೆ ವಿದ್ಯಾರ್ಥಿಗಳೇ ಸೈನ್ ಕೊಟ್ಟಿದ್ದಾನೆ, ಕಾಸ್ ಕೇಳಬಹುದು. ಹಾಗಾದ್ರೆ ಕಾಸೆ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಕಾಸೆ ಈಕ್ವಲ್ ಟು 3/4 ಇದ್ದಿದ್ದು 4/3 ಅಪೋಸಿಟ್ ಆಫ್ ನಂತರದಲ್ಲಿ ನಮಗೆ ನಾವಿಲ್ಲಿ ಬರೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ ಕಾಸೆನೂ ಕೂಡ ನಾವು ನೋಡೋಣ ವಿದ್ಯಾರ್ಥಿಗಳು, ಕಂಡುಹಿಡಿಯೋಣ. ಕೆಲವು ಬಾರಿ ಕಾಸೆ ಕೇಳಿರುವಂತ. ಹಾಗಾದ್ರೆ ಕಾಸೆ ಅಂದ್ರೆ ಏನು? ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂತ ಹೇಳ್ತೀವಿ. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಹಾಗಾಗಿ √7/4 ಆಗುತ್ತೆ. ನಂತರದಲ್ಲಿ ನಾವು ವ್ಯುತ್ಕ್ರಮಗಳನ್ನು ಸುಲಭವಾಗಿ, ಅಂದ್ರೆ ಇಲ್ಲಿ ನಮಗೆ ಕೇವಲ ಸೈನ್ ಕೊಟ್ಟಿದ್ದಾನೆ, ಟ್ಯಾನ್ ಕೇಳಿದ್ದಾನೆ ವಿದ್ಯಾರ್ಥಿಗಳು. ಆದರೆ ನಾವು ಉಳಿದಂಥ ಕೂಡ ಬೆಲೆಯನ್ನು ನಾವು ತೆಗೆದುಕೊಳ್ಳುವಂಥದ್ದು. ಅಂದರೆ ನಾವಿಲ್ಲಿ ಮೊದಲು ಒಂದು ಬಾಹುವನ್ನು ಮೊದಲು ಕಂಡುಹಿಡಿದು ತದನಂತರ ಉಳಿದ ಅಂಶಗಳನ್ನು ಸುಲಭವಾಗಿ ಬರೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ ಇದು ಬಂದಿರುವಂಥದ್ದು. ಇನ್ನು ನಂತರದಲ್ಲಿ ವಿದ್ಯಾರ್ಥಿಗಳೇ ನಂತರದಲ್ಲಿ ಬರುವಂಥ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳು. ಹಾಗಾದ್ರೆ ಮುಂದಿನ ಪ್ರಶ್ನೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಎ ಅಂತ ಇದೆ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಎ ದಟ್ ಈಕ್ವಲ್ ಟು ನಮಗೆ ವಿದ್ಯಾರ್ಥಿಗಳೇ ಸೆಕೆ ಇಂಟು ಟ್ಯಾನ್ ಎ.
sec a ಪ್ಲಸ್ tan a ಎಂದು ಸಾಧಿಸಿ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು. ಹಾಗಾದರೆ ನಾವು ಮೂಲತಃವಾಗಿ ತೆಗೆದುಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಅತ್ಯಂತ ಸುಲಭವಾಗಿ ಇದನ್ನು 3 ಅಂಕದ ಪ್ರಶ್ನೆಯನ್ನಾಗಿ ಅಥವಾ 2 ಅಂಕದ ಪ್ರಶ್ನೆಯನ್ನಾಗಿ ನಾವು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಗೊತ್ತಿರುವಂತೆ 1 ಪ್ಲಸ್ sin a take LHS is equal to 1 plus sin a whole divided by 1 minus sin a. ಛೇದವನ್ನು ಅಕರ್ಣೀಕರಿಸೋಣ ವಿದ್ಯಾರ್ಥಿಗಳೇ. ಛೇದವನ್ನು ಅಕರ್ಣೀಕರಿಸುವುದಂದ್ರೇನು? ಛೇದದ ವಿರುದ್ಧ ಚಿಹ್ನೆಯನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ 1 ಮೈನಸ್ ಸೈನ್ ಎ ಇದ್ದಿದ್ದನ್ನು ನಾವು ವಿದ್ಯಾರ್ಥಿಗಳೇ 1 ಪ್ಲಸ್ ಸೈನ್ ಎ ಟೇಕ್ ಅಪೋಸಿಟ್ ಸೈನ್ 1 ಪ್ಲಸ್ ಸೈನ್ ಎ. ಛೇದವನ್ನು ಅಕರ್ಣೀಕರಿಸೋಣ. 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ತದಾದ ನಂತರ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ 1 ಪ್ಲಸ್ sin a whole square whole divided by 1 plus sin a into 1 minus sin a means 1 minus sin square a. ನಂತರದಲ್ಲಿ 1 plus sin a into 1 minus sin a ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನೇರವಾಗಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಮೀನ್ಸ್ ನಾವು ಇದನ್ನು ನಂತರದಲ್ಲಿ ಹಾಗೆ ಬರ್ಕೊಳ್ಳೋಣ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ನಂತರದಲ್ಲಿ ನೇರವಾಗಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ. ಅಂದಾಗ ಸ್ಕ್ವೇರ್ ಮತ್ತು ರೂಟನ್ನು ನಾವು ಸುಲಭವಾಗಿ ತೆಗೆಯುವಂಥದ್ದು. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂತ ತೆಗೆದುಕೊಂಡ ವಿದ್ಯಾರ್ಥಿಗಳೇ ಹೋಲ್ ಬ್ರ್ಯಾಕೆಟನ್ನು ತೆಗೆದುಕೊಂಡು 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ ಹೋಲ್ ಸ್ಕ್ವೇರ್ ಬಿಕಾಸ್ 1 ಮೈನಸ್ ಸೈನ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ತೆಗೆದಾಗ ವಿದ್ಯಾರ್ಥಿಗಳೇ ನೇರವಾಗಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ದೊರೆಯುವಂಥದ್ದು. ತದನಂತರ ಇಲ್ಲಿ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಸೈನ್ ಎ ಬೈ ಕಾಸ್ ಎ ಅಂತ ತೆಗೆದುಕೊಳ್ಳೋಣ. 1 ಬೈ ಕಾಸ್ ಎ ಈಕ್ವಲ್ ಟು ವಾಟ್? ಇದರ ವ್ಯುತ್ಕ್ರಮವನ್ನು ನಾವು ಬರೆದಾಗ ವಿದ್ಯಾರ್ಥಿಗಳೇ ಸೆಕೆಂಡ್ ಎ ಆಗುತ್ತೆ. ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೀನ್ಸ್ ಈ ರೀತಿಯಾಗಿ ನಾವು ಸುಲಭವಾಗಿ ಏನು ಮಾಡುವಂಥದ್ದು ವಿದ್ಯಾರ್ಥಿಗಳೇ ಅಂಕವನ್ನು ಗಳಿಸುವಂಥದ್ದು. ಹಾಗಾಗಿ ಏನು ಮಾಡಿದ್ವಿ ವಿದ್ಯಾರ್ಥಿಗಳೇ ಇಲ್ಲಿ ಮತ್ತೊಮ್ಮೆ ಈ ಒಂದು ಪ್ರಶ್ನೆಯನ್ನು ನೋಡೋಣ. 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ ಛೇದವನ್ನು ಅಕರ್ಣೀಕರಿಸಿ ಸುಲಭಕ್ಕೆ ತರುವಂಥದ್ದು. ಹಾಗಾದರೆ ಛೇದವನ್ನು ಅಕರ್ಣೀಕರಿಸುವುದಂದ್ರೇನು? ಕೊಟ್ಟಿರುವ ಚಿಹ್ನೆಯೇ ವ್ಯುತ್ಕ್ರಮದ ಚಿಹ್ನೆಯಾಗಿ ಅಥವಾ ವಿರುದ್ಧ ಚಿಹ್ನೆಯನ್ನಾಗಿ ತೆಗೆದುಕೊಳ್ಳುವಂಥದ್ದು. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯಿತು ವಿದ್ಯಾರ್ಥಿಗಳೇ. 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೀನ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು. ಹಾಗಾಗಿ ಇಲ್ಲಿ ನಂತರದಲ್ಲಿ ನಾವೇನು ಮಾಡೋಣ ಅಂತಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎನ್ನು ನೇರವಾಗಿ ತೆಗೆದುಕೊಳ್ಳೋಣ ಅಂತ ಹೇಳ್ತೀವಿ. 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಅಂದಾಗ ಸ್ಕ್ವೇರ್ ಮತ್ತು ರೂಟನ್ನು ತೆಗೆದಾಗ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ದಟ್ ಈಕ್ವಲ್ ಟು 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಆಗುತ್ತೆ. 1 ಬೈ ಕಾಸ್ ಎ ಅಂದರೆ ವಿದ್ಯಾರ್ಥಿಗಳು ಸೆಕೆಂಡ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಆಗುತ್ತೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಯಲ್ಲಿ ಸುಲಭವಾಗಿ 2 ಅಥವಾ 3 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ಎಸ್, ನಂತರದಲ್ಲಿ
ನಮಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಕೋಸೆಕ್ ಎ ಮೈನಸ್ sin A into bracket tan A plus cot A. Cot A equal to cot A into cosec A ಎಂದು ಸಾಧಿಸಿ ಅಂತ ಹೇಳ್ತದೆ. ಅತ್ಯಂತ ಸುಲಭವಾಗಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ನಾವಿಲ್ಲಿ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಎಲ್ ಎಚ್ ಎಸ್ ಅನ್ನು ನಾವು ತೆಗೆದುಕೊಳ್ಳೋಣ. ಯಾಕಂದ್ರೆ ಎಲ್ ಎಚ್ ಎಸ್ ಏನು ಹೇಳ್ತಾ ಇದೆ? ಎಲ್ ಎಚ್ ಎಸ್ ಈಕ್ವಲ್ ಟು ಕೋಸೆಕ್ ಎ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು. ಹಾಗಾದ್ರೆ ಕೋಸೆಕ್ ಎ ಕೋಸೆಕ್ ಅನ್ನ ಅದರ ವ್ಯುತ್ಕ್ರಮ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. 1/sin A ಅದರ ವ್ಯುತ್ಕ್ರಮವನ್ನು ಬರೆದಾಗ 1/sin A. sin A ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಮೈನಸ್ ಸೈನ್ ಎ ನಾವು ಯಥಾವತ್ತಾಗಿ ಬರ್ಕೊಳ್ಳೋಣ. ತದಾದ ನಂತರ ಟ್ಯಾನ್ ಅನ್ನು ವಿದ್ಯಾರ್ಥಿಗಳೇ ಸೈನ್ ಎ ಬೈ ಕಾಸ್ ಎ, ಸೈನ್ ಎ ಬೈ ಕಾಸ್ ಎ ಅಂತ ತೆಗೆದುಕೊಳ್ಳೋಣ. ಪ್ಲಸ್ ಕಾಟ್ ಅನ್ನು ಕಾಸ್ ಎ ಬೈ ಸೈನ್ ಎ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಕಾಸ್ ಎ ಬೈ ಅಂತ ತೆಗೆದುಕೊಳ್ಳೋಣ. ಹಾಗಾಗಿ ಇಲ್ಲಿ ನಾವು ನೇರವಾಗಿ ವಿದ್ಯಾರ್ಥಿಗಳೇ ಲಸವನ್ನು ತೆಗೆದುಕೊಂಡಾಗ ಸೈನ್ ಎ ಲಸ ಆಗುತ್ತೆ ವಿದ್ಯಾರ್ಥಿಗಳೇ. ಲಸ ತೆಗೆದುಕೊಳ್ಳೋಣ. ಸೈನ್ ಎ ಲಸ ಆಗುತ್ತೆ 1 ಮೈನಸ್ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಆಗುತ್ತೆ ವಿದ್ಯಾರ್ಥಿಗಳೇ. 1 ಮೈನಸ್ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ. ಹಾಗೆ ಇಂಟು ಬ್ರಾಕೆಟ್ ನಾವಿಲ್ಲಿ ಕಾಸ್ ಎ ಇಂಟು ಸೈನ್ ಎ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಲಸ ತೆಗೆದುಕೊಂಡಾಗ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಲಸ ತೆಗೆದುಕೊಂಡ್ವಿ. 1 ಮೈನಸ್ ಸೈನ್ ಎ ನಮಗೆ ಛೇದ ಲಸ ಆಗುತ್ತೆ. ಇಲ್ಲಿ ಕಾಸ್ ಎ ಇಂಟು ಸೈನ್ ಎ ಆಯಿತು ವಿದ್ಯಾರ್ಥಿಗಳೇ. 1 ಮೈನಸ್ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಸೈನ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಆಗ್ತದೆ. ನಂತರದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ವಿದ್ಯಾರ್ಥಿಗಳೇ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಎ ಇಂಟು ಒಂದು ವಿದ್ಯಾರ್ಥಿಗಳೇ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಒಂದು ಕಾರಣ, ಏಕೆಂದರೆ ನಾವೀಗಾಗಲೇ ಕಂಡುಹಿಡಿದುವಂಥದ್ದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅನ್ನುವಂಥ ನಿಯಮದಲ್ಲಿ. ನಂತರ 1 ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ವಿದ್ಯಾರ್ಥಿಗಳೇ. ಕಾಸ್ ಎ ಇಂಟು ಸೈನ್ ಎ. ಇಲ್ಲಿ ಒಂದು ಕಾಸ್ ಎ ಮತ್ತೊಂದು ಕಾಸ್ ಎ ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿ. ಕ್ಯಾನ್ಸಲ್ ಮಾಡೋಣ. ಅಂದರೆ ಇಲ್ಲಿ ಏನಾಗುತ್ತೆ ಕಾಸ್ ಎ ಬೈ ಸೈನ್ ಎ ಆಗುತ್ತೆ ಇಂಟು 1/sin A. 1/sin A ಆಗುತ್ತೆ ವಿದ್ಯಾರ್ಥಿಗಳೇ. ಕಾಸ್ ಎ ಬೈ ಸೈನ್ ಎ ಅಂದರೆ ಏನು ಹಾಗಾದರೆ ಕಾಟ್ ಎ. ಕಾಸ್ ಎ ಬೈ ಸೈನ್ ಎ ಈಕ್ವಲ್ ಟು ವಾಟ್? ಕಾಟ್ ಎ ಇಂಟು 1/sin ಅಂದಾಗ ವಿದ್ಯಾರ್ಥಿಗಳೇ ನಾವು ನೇರವಾಗಿ ಅದನ್ನು 1/sin ಅಂದ್ರೆ ಅದರ ರೆಸಿಪ್ರೋಕಲ್ ತಗೊಳ್ಳೋಣ ವಿದ್ಯಾರ್ಥಿಗಳೇ. ಕೋಸೆಕ್ ಎ ಅಂತೇಳಿ ನಾವು ಸಾಧಿಸೋಣ. ಹಾಗಾದರೆ LHS = RHS ದೊರೀತಾ ಇದೆ. ಅಂದರೆ ವಿದ್ಯಾರ್ಥಿಗಳೇ ಮೊದಲು ಕೊಟ್ಟಂತಹ ಪ್ರಶ್ನೆಯನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಿದಾಗ ನಮಗೆ ಸುಲಭವಾಗಿ ಅಂಕಗಳನ್ನು
ಗಳಿಸುವಂಥದ್ದು. ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ, ಕೊಸೆಕ್ ಎ ಮೈನಸ್ ಸೈನ್ ಎ ಕೊಟ್ಟಿದ್ದಾನೆ. ಹಾಗೆ ಟ್ಯಾನ್ ಎ, ನಮಗೆ ಟ್ಯಾನ್ ಎ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ, ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಕೊಸೆಕ್ ಎ ಅನ್ನು ಅದರ ವ್ಯುತ್ಕ್ರಮ 1/sin a ಮೈನಸ್ ಸೈನ್ ಎ ಅಂತ ಪ್ರಕಾರ ನಾವು ಪಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಟ್ಯಾನ್ ಎ ಅನ್ನ ಸೈನ್ ಎ ಬೈ ಕಾಸ್ ಎ ಅಂತ ತಗೊಳ್ಳೋಣ, ಪ್ಲಸ್ ಕಾಸ್ ಎ ಬೈ ಸೈನ್ ಎ ಅಂತ ತೆಗೆದುಕೊಳ್ಳೋಣ. ನಂತರದಲ್ಲಿ ಇಲ್ಲಿ ನಾವು ಛೇದವನ್ನು ಲಸ ತೆಗೆದುಕೊಂಡಾಗ ಸೈನ್ ಎ ಆಗುತ್ತೆ. 1 ಮೈನಸ್ ಸೈನ್ ಎ ಇಂಟು ಸೈನ್ ಎ, ಸೈನ್ ಎ ಸ್ಕ್ವೇರ್, ಸೈನ್ ಸ್ಕ್ವೇರ್ ಎ ಇಂಟು ಬ್ರಾಕೆಟ್. ಇಲ್ಲಿ ಕಾಸ್ ಎ ಇಂಟು ಸೈನ್ ಎ ನಾವು ಲಸ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ, ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಬೈ ಕಾಸ್ ಎ ಇಂಟು ಸೈನ್ ಎ ಆಗ್ತದೆ ವಿದ್ಯಾರ್ಥಿಗಳೇ. ನಂತರದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಅಪಾನ್ ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ನಮಗೆ ಈಗಾಗಲೇ ಗೊತ್ತಿದ್ದಂತೆ ಅದರ ಬೆಲೆಯನ್ನು 1 ಅಂತ ಹಾಕಿದಾಗ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಮಗೆ ಕಾಸ್ ಎ ಬೈ ಸೈನ್ ಎ ಇಂಟು 1/sin ಎ, ಬಿಕಾಸ್ ಕಾಸ್ ಸ್ಕ್ವೇರ್ ಎ 1 ಮತ್ತು ಕಾಸ್ ಎ 1 ಕ್ಯಾನ್ಸಲ್ ಆಗೋದ್ರಿಂದ ಕಾಸ್ ಎ ಉಳಿತದ ವಿದ್ಯಾರ್ಥಿಗಳೇ ಬೈ ಸೈನ್ ಎ ಇಂಟು 1/sin ಎ. ಕಾಸ್ ಎ ಬೈ ಸೈನ್ ಎ ಈಕ್ವಲ್ ಟು ವಾಟ್, ಕಾಟ್ ಎ ಇಂಟು ಕೊಸೆಕ್ ಎ ಅಂತೇಳಿ ನಾವು ತೆಗೆದುಕೊಳ್ಳುವಂಥದ್ದು 3 ಅಂಕದ ಅತ್ಯಂತ ಸುಲಭವಾದಂತಹ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ಇದು ನಮಗೆ ಈಗಾಗಲೇ ಬಂದಿರುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮೂಲತಃ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ನಾವು ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಹಾಗಾಗಿ 2 ಅಂಕದ ಸುಲಭವಾದಂಥ ಪ್ರಶ್ನೆಯನ್ನು ನಾವು ತೆಗೆದುಕೊಂಡು ನಂತರದಲ್ಲಿ ನಾವು ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆ ಹೋಗೋಣ. ಬಿಫೋರ್ ಸೆಕೆಂಡ್ ಒನ್, ಫಸ್ಟ್ ಹೌ ಟು ಫೈಂಡ್. 2 ಪ್ರಶ್ನೆಯನ್ನು ನಾವು ಅತ್ಯಂತ ನಿಖರವಾಗಿ ನಾವು ಇಲ್ಲಿ 2 ಅಂಕವನ್ನು ತೆಗೆದುಕೊಳ್ಳುವಂಥದ್ದು ಯಾವ ರೀತಿ ಅನ್ನೋದನ್ನು ಇಲ್ಲಿ ನಾವು ಅಧ್ಯಯನ ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳೇ ಎ ಬಿ ಸಿ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತೇಳಿ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಪೂರ್ವದಲ್ಲೇ ಈ ಪ್ರಶ್ನೆ ಬಹಳಷ್ಟು ಸುಲಭವಾಗಿರುವಂಥದ್ದು. ಯಾಕಂದರೆ ಮುಂದಿನ ಪ್ರಶ್ನೆಯಲ್ಲಿ ಕೂಡ ನಮಗೆ ಅದೇ ರೀತಿಯಾದಂಥ ಒಂದು ಪ್ರಶ್ನೆ ದೊರೆಯೋದ್ರಿಂದ ನಾವು ಈ ಪ್ರಶ್ನೆಯನ್ನು ಸುಲಭವಾಗಿ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಇಲ್ಲಿ ಇದರ ಬೆಲೆ 3 ಮತ್ತು ಇದರ ಬೆಲೆ 4 ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ದೆನ್ ಬಿ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ಅಂತ ತಿಳ್ಕೊಳ್ಳೋಣ. ಮೊದಲು ಇಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನಾವು ಮೊದಲು ವಿಕರ್ಣದ ಉದ್ದವನ್ನು ಅಳತೆಯನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳು. ಯಾಕಂದರೆ ನಿಮಗೆ ಕೊಟ್ಟಂಥ ಪ್ರಶ್ನೆಯಲ್ಲಿ 2 ಅಂಕದ ಪ್ರಶ್ನೆಗಳು ಇದೇ ಒಂದು ಮಾದರಿಯಲ್ಲಿ ಬರುವುದರಿಂದ ವಿದ್ಯಾರ್ಥಿಗಳು ನೀವು ಇದರ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಹಾಗಾದರೆ ಯಾವ ರೀತಿ ಕಂಡುಹಿಡಿಯೋಣ ನೋಡೋಣ ವಿದ್ಯಾರ್ಥಿಗಳು. ಅಂದರೆ ಫಸ್ಟ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ವಿಕರ್ಣದ ವರ್ಗವು ಇವೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. 2 ಅಂಕದ ಪ್ರಶ್ನೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹಾಗಾದರೆ ಎ ಸಿ ನಮಗೆ ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿನ ಬೆಲೆ 3 ಅಂತ ತೆಗೆದುಕೊಳ್ಳೋಣ ವರ್ಗ, ಪ್ಲಸ್ ಬಿ ಸಿನ ಬೆಲೆ 4ರ ವರ್ಗ ತೆಗೆದುಕೊಂಡ್ಬಿಡೋಣ. ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು 3 3 9 ಪ್ಲಸ್ 4 4 16. ದೆನ್ ಎ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 16 ಅಂದರೆ 25 ಆಗುತ್ತೆ ವಿದ್ಯಾರ್ಥಿಗಳೇ. ಎ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಳೋಣ. ಪ್ಲಸ್ ಆರ್ ಮೈನಸ್ 5 ಡೈರೆಕ್ಟ್ಲಿ ಹೌ ಟು ಟೇಕ್ 5. ಹಾಗಾದರೆ ತ್ರಿಕೋನಮಿತಿಗಳನ್ನು ಕಂಡುಹಿಡಿಯಿರಿ ಅಂದಾಗ ನಮಗೆ ನೇರವಾಗಿ ಸೈನ್ ಎ ಅಂತ ತೆಗೆದುಕೊಳ್ಳೋಣ. ಅಂದರೆ ಇಲ್ಲಿ ಆ್ಯಂಗಲ್ ಎ ಈಕ್ವಲ್ ಟು ಥೀಟಾ ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಆ್ಯಂಗಲ್ ಎ ಅಂತ ತೆಗೆದುಕೊಂಡ ವಿದ್ಯಾರ್ಥಿಗಳು ಇದು ಅಭಿಮುಖವಾಗುತ್ತೆ, ಇದು ವಿಕರ್ಣ ಈಗಾಗಲೇ ಕಂಡುಹಿಡಿದಿದ್ದೀವಿ 5 ಸೆಂಟಿಮೀಟರ್, ಇದು ಪಾರ್ಶ್ವವಾಗುತ್ತೆ. ಹಾಗಾದರೆ ಸೈನ್ ಎ ಇಸ್ ಈಕ್ವಲ್ ಟು ವಾಟ್ ವಿದ್ಯಾರ್ಥಿಗಳೇ? ಅಭಿಮುಖ ಬಾಹು ಅಪಾನ್ ವಿಕರ್ಣ. ಹಾಗಾದರೆ ಅಭಿಮುಖ ಬಾಹು ಯಾವುದಾಗುತ್ತೆ? 4/5. ಇಟ್ ಮೀನ್ಸ್ ವಾಟ್? 4 × 5 = 5 × 5 = 25.
ಬಿ ಸಿ ಬೈ ಎ ಸಿ ಅಂತ ತೆಗೆದುಕೊಳ್ತಾ ಇದ್ದೀವಿ. ಬಿ ಸಿ ಬೈ ಎ ಸಿ ಅಂದರೆ 4/5. ಅದೇ ರೀತಿಯಾಗಿ ಕಾಸ್ ಎ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂದರೆ ಎ ಬಿ ಬೈ ಎ ಸಿ ಅಂತ ತೆಗೆದುಕೊಳ್ತಾ ಇದ್ದೀವಿ. ಎ ಬಿ ಬೈ ಎ ಸಿ ಅಂತಂದ್ರೆ ವಿದ್ಯಾರ್ಥಿಗಳೇ ನಮಗೆ 3/5 ಆಗುವಂಥದ್ದು. ತದಾದ ನಂತರ ಟ್ಯಾನ್ ಎ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಟ್ಯಾನ್ ಎ ಇಸ್ ಈಕ್ವಲ್ ಟು ವಾಟ್? ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಹಾಗಾಗಿ ನಮಗೆ ಇಲ್ಲಿ ಬಿ ಸಿ ಬೈ ಎ ಬಿ ಆಗ್ತದೆ. ದಟ್ ಈಸ್ ಈಕ್ವಲ್ ಟು 4/5. ಇದರ ವ್ಯುತ್ಕ್ರಮಗಳನ್ನು ನಾವು ಕೋಸೆಕೆ ಅಂತ ಬರಿತಾ ಇದ್ವಿ ವಿದ್ಯಾರ್ಥಿಗಳ. ಸೈನ್ಯದ ವ್ಯುತ್ಕ್ರಮ ಕೋಸೆಕೆ ಈಸ್ ಈಕ್ವಲ್ ಟು 5/4 ಆಗ್ತದೆ. ಸಾರಿ, ಇಲ್ಲಿ ವಿದ್ಯಾರ್ಥಿಗಳೇ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಅಂದಾಗ ಇಲ್ಲಿ ವಿದ್ಯಾರ್ಥಿಗಳೇ 4/3. ಕೋಸೆಕೆ ಅಂದರೆ ಅದರ ವ್ಯುತ್ಕ್ರಮ ಬರಿತಾ ಇದ್ದೀವಿ. ಹಾಗೆ ಸೆಕೆ ಅಂದರೆ ಕಾಸೆದ ವ್ಯುತ್ಕ್ರಮ ಬರಿತಾ ಇದ್ದೀವಿ 5/3. ಹಾಗೆ ಟ್ಯಾನ್ ಎ ಅಂದರೆ ಕಾಟ್ ಎ ಈಕ್ವಲ್ ಟು ನಮಗೆ 3/4 ಇದ್ದಿದ್ದನ್ನು ನಾವು 4/3 ಇದ್ದಿದ್ದನ್ನು 3/4 ಅಂತ ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾದಂತಹ ಪ್ರಶ್ನೆ. ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಮುಂದಿನ ಮಾದರಿ ಪ್ರಶ್ನೆ ಜೊತೆಗೆ ನಾವು ಹೋಗೋಣ. ಮತ್ತೊಂದು ಪ್ರಶ್ನೆ ಹಾಗಾದರೆ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂಥ ಇನ್ನೆರಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸಿ ನಂತರ ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಇಲಾಖೆಯಿಂದ ಬಿಡುಗಡೆಯಾದಂತಹ ಪ್ರಥಮ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ತದನಂತರ ಉಳಿದ ಘಟಕಗಳನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾನೆ ಅಂತಂದರೆ ಬಹಳಷ್ಟು ಪ್ರಮುಖವಾದಂಥ ಪ್ರಶ್ನೆ. ಎ ಬಿ ಸಿ ಅಂತಲೇ ತೆಗೆದುಕೊಳ್ಳೋಣ. ಇಲ್ಲಿ ಬಿ ಅನ್ನು 90 ಡಿಗ್ರಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ 2 ಬಾಹುಗಳನ್ನು ಕೊಟ್ಟಿದ್ದಾನೆ. ಹಾಗಾದರೆ ಯಾವ್ದು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ? ವಿಕರ್ಣ ಮತ್ತು ಮತ್ತೊಂದು ಬಾಹುವನ್ನು ಕೊಟ್ಟಿದ್ದಾನೆ. ಹಾಗಾದರೆ ನಾವು ಮೊದಲು ಎ ಬಿಯನ್ನು ಕಂಡುಹಿಡಿಯೋಣ. ಕಡೆ ಮುಟ್ಟು ಕೈದ ಬರೆಸ್ತೀರಾ? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ತೆಗೆದುಕೊಂಡಾಗ ಹಾಗಾದರೆ ಎ ಸಿ ಸ್ಕ್ವೇರ್ ಅಂದರೆ ವಿದ್ಯಾರ್ಥಿಗಳೇ ನಮಗೆ ಈಗಾಗಲೇ ಕೊಟ್ಟಿದ್ದಾನೆ 10ರ ವರ್ಗ. ಇಂದಿನ ಪ್ರಶ್ನೆಯನ್ನು ಈಗಾಗಲೇ ನಾವು ನೋಡಿದ್ವಿ. ಅತ್ಯಂತ ಸುಲಭವಾಗಿ 2 ಬಾಹುಗಳನ್ನು ಕೊಟ್ಟಾಗ ವಿಕರ್ಣ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಅವು 2 ಬಾಹುಗಳನ್ನು ಸೇರಿಸಿಬಿಡ್ತೀವಿ. ಬಟ್ ಇಲ್ಲಿ ವಿಕರ್ಣವನ್ನು ಕೇಳಿದಾಗ ವಿಕರ್ಣವನ್ನು ಕೊಟ್ಟು ಉಳಿದ ಬಾಹುವನ್ನು ಕೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂತಹ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ಳೋಣ. ಇಲ್ಲಿ 10ರ ವರ್ಗ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ನಮಗೆ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ಪ್ಲಸ್ ಬಿ ಸಿದ ಬೆಲೆ ಕೊಟ್ಟಿದ್ದಾನೆ 8ರ ವರ್ಗ. ಇಲ್ಲಿ 10ರ ವರ್ಗ ಅಂದರೆ 100 ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ 64 8 64 ವಿದ್ಯಾರ್ಥಿಗಳೇ. ಹಾಗಾಗಿ ನಂತರದಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು 100 ಪ್ಲಸ್ 64 ಈ ಕಡೆ ಬಂದಾಗ -64 ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು 100ರಲ್ಲಿ 64 ನಾವು ಕಳೆದಾಗ ವಿದ್ಯಾರ್ಥಿಗಳೇ 36 ದೊರೆಯುವಂಥದ್ದು. ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36 ದೆನ್ ಎ ಬಿ ಈಕ್ವಲ್ ಟು 6 ಆಗುತ್ತೆ. ಹಾಗಾದರೆ ಈ ಒಂದು ಬಾಹು ಆಗುತ್ತೆ. ಇನ್ನು ಉಳಿದ ತ್ರಿಕೋನಮಿತಿಯ ಬಾಹುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಇಲ್ಲಿ ನಾವು ಈಗಾಗಲೇ ಕಂಡುಹಿಡಿದೀವಿ. ಸೈನ್ ಎ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಸೈನ್ ಎ ಅಂತಂದರೆ ಇಲ್ಲಿ ಎ ಅನ್ನು ನಾವು ಅಭಿಮುಖ ಟೀಟಾ ಅಂತ ತೆಗೆದುಕೊಂಡ್ರೆ ಅಭಿಮುಖ ವಿಕರ್ಣ ಪಾರ್ಶ್ವ. ಮೊದಲು ಇದನ್ನು ನಾವು ನೇರವಾಗಿ ಬರ್ಕೊಳ್ಳುವಂಥದ್ದು ಗೊತ್ತಾದರೆ ವಿದ್ಯಾರ್ಥಿಗಳು ಸುಲಭವಾಗಿ ವ್ಯುತ್ಕ್ರಮಗಳನ್ನು ಬರೆಯುವಂಥದ್ದು ಹೇಳಿ ಇಲ್ಲಿ ನಮಗೆ ಬರುವಂತಹ ಒಂದು ಪ್ರಶ್ನೆಯನ್ನು ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಇದರ ಸೇಮ್ ಪ್ರಶ್ನೆಯನ್ನು ಇಲ್ಲಿ ನಮಗೆ 2 ಅಂಕಕ್ಕೆ ಕೇಳ್ತಾ ಇದ್ದಾನೆ ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ತದಾದ ನಂತರ 1 ಅಂಕದ ಎಲ್ಲ ಪ್ರಶ್ನೆಗಳನ್ನು ನಾವು ಆಲಿಸುತ್ತಾ ಹೋಗೋಣ ವಿದ್ಯಾರ್ಥಿ.
ಇಲ್ಲಿ ನೇರವಾಗಿ ಕೇಳ್ತಾ ಇದ್ದಾನೆ, PCA ಎಂಗಲ್ ಸಿ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇದನ್ನು 5 ಕೊಡ್ತಾ ಇದ್ದಾನೆ, ಇದನ್ನು 12 ಸೆಂಟಿಮೀಟರ್ ಕೊಡ್ತಾ ಇದ್ದಾನೆ, ಇದನ್ನು 13 ಸೆಂಟಿಮೀಟರ್ ಕೊಡ್ತಾ ಇದ್ದಾನೆ. ಅಂದರೆ ಇಸ್ ದ ಗಿವನ್ ಡಾಟಾ, ಕೊಟ್ಟಂತಹ ಹೇಳಿಕೆಯನ್ನು ತೆಗೆದುಕೊಂಡು ನಾವು ಸುಲಭವಾಗಿ ಇಲ್ಲಿ ಉತ್ತರಿಸುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನೇರವಾಗಿ ನಮ್ಗೆ ಏನೇನು ಕೇಳ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ಸೆಕ್ ಬಿ ಅನ್ನು ಕೇಳ್ತಾ ಇದ್ದಾನೆ. ಸೆಕ್ ಬಿ ಪ್ರಶ್ನೆ, ತದಾದ ನಂತರ ಕಾಟೆ ಕೇಳ್ತಾ ಇದ್ದಾನೆ. ಅಷ್ಟು ಪ್ರಮುಖವಾಗಿ ಇಲ್ಲಿ ನಾವು ಆಲಿಸುವಂಥದ್ದು, ಒಂದು ಬಾರಿ ಬಿ ಅನ್ನ ಲಘುಕೋನವನ್ನಾಗಿ ತೆಗೆದುಕೊಂಡರೆ, ಇನ್ನೊಂದು ಬಾರಿ ಎ ಅನ್ನು ಲಘುಕೋನವನ್ನಾಗಿ ತೆಗೆದುಕೊಂಡು ಅಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಲಿಲ್ಲ ಅಂತಂದರೆ ಇಲ್ಲಿ ಅಂಕಗಳು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಕಾರಣ ಇಲ್ಲಿ ಸೆಕ್ ಬಿ ಅಂತ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಮೊದಲನೇದರಲ್ಲಿ ಬಿ ಈಸ್ ಈಕ್ವಲ್ ಟು ಥೀಟಾ ಡಿಗ್ರಿ ತೊಗೊತಾ ಇದ್ದಾನೆ, ಎರಡನೇದರಲ್ಲಿ ಎ ಈಸ್ ಈಕ್ವಲ್ ಟು ಥೀಟಾ ಡಿಗ್ರಿ ತೊಗೊತಾ ಇದ್ದಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದೊಂದನ್ನು ನಾವು ಸಪ್ರೇಟಾಗಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಬಿ ಅಂತ ತೆಗೆದುಕೊಂಡಾಗ ಇದು ಅಭಿಮುಖ ಆಗುತ್ತೆ, ಇದು ವಿಕರ್ಣ ಆಗುತ್ತೆ, ಇದು ಪಾರ್ಶ್ವ ಆಗುತ್ತೆ. ಮತ್ತೊಂದರಲ್ಲಿ ವಿದ್ಯಾರ್ಥಿಗಳೇ ಅದೇ ಚಿತ್ರವನ್ನು ತೆಗೆದುಕೊಳ್ಳೋಣ, ಬಿ ಸಿ ಎ ಅಂತ ತೆಗೆದುಕೊಳ್ಳೋಣ, ಇದು 90 ಡಿಗ್ರಿ ಆಗುತ್ತೆ. ಇಲ್ಲಿ ಎ ಅನ್ನು ನಾವು ಲಘುಕೋನ ಅಂತ ತೆಗೆದುಕೊಳ್ಳೋದಾದರೆ ಕೊಟ್ಟಂಥ ಹೇಳಿಕೆ 13, 12 ಮತ್ತು 5 ವಿದ್ಯಾರ್ಥಿಗಳೇ. ಇಲ್ಲಿ ಅದೇ ಕೊಟ್ಟಂಥ ಹೇಳಿಕೊಳ್ಳಾಗ ಇದು ಅಭಿಮುಖವಾಗುತ್ತೆ, ಇದು ಪಾರ್ಶ್ವವಾಗುತ್ತೆ, ಇದು ವಿಕರ್ಣವಾಗಿರುತ್ತೆ. ಎರಡರಲ್ಲಿ ನಾವು ಯಾವುದೇ ಗೊಂದಲಕ್ಕೀಡಾಗುವಂಥದ್ದು ಬೇಡ ವಿದ್ಯಾರ್ಥಿಗಳೇ. ಸೆಟ್ ಅಂತ ಕೇಳಿದ್ದಾನೆ ವಿದ್ಯಾರ್ಥಿಗಳೇ. ಸೆಟ್ ಬಿ ಈಕ್ವಲ್ ಟು, ಸೆಟ್ ಬಿ ಅದರ ವ್ಯುತ್ಕ್ರಮ ಹಾಗಾದರೆ ಸೈನ್. ಸೈನ್ ಅಂದರೆ ಏನಾಗುತ್ತೆ, ಅಭಿಮುಖ ಬಾಹು ಅಪಾನ್ ವಿಕರ್ಣ ಆಗುತ್ತೆ. ಇಲ್ಲಿ ವಿಕರ್ಣ ಅಪಾನ್ ಅಭಿಮುಖ ಬಾಹು. ಹಾಗಾದ್ರೆ ವಿಕರ್ಣ ಅಪಾನ್ ಅಭಿಮುಖ ಬಾಹು ಅಂದರೆ ಬಿ ಸಿ ಅಪಾನ್ ಎ ಸಿ ಆಗುತ್ತೆ. ಹಾಗಾದ್ರೆ ಬಿ ಸಿ ಅಪಾನ್ ಎ ಸಿ ಅಂದರೆ ಏನು ವಿದ್ಯಾರ್ಥಿಗಳೇ, 13/12. ನಂತರದಲ್ಲಿ ನಾವು ಇದರ ವ್ಯುತ್ಕ್ರಮವನ್ನು ಬರ್ಕೊಳ್ಳುವಂಥದ್ದು ಸೈನ್ ಬಿ ಅಂತ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಕೇಳಿಲ್ಲ ಅಂತ ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಗಳು 12/3. ತದಾದ ನಂತರ ಇಲ್ಲಿ ಕಾಟ್ ಎ ಅಂತ ಕೇಳ್ತಾ ಇದ್ದಾನೆ. ಕಾಟ್ ಎ ಹಾಗಾದರೆ ಎ ಅಂತ ನಾವು ತೆಗೆದುಕೊಂಡಾಗ ಕಾಟ್ ಅದು ಟ್ಯಾನ್ನ ವ್ಯುತ್ಕ್ರಮ. ಹಾಗಾದರೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು, ಇಲ್ಲಿ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಆಗಿರುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಕಾಟ್ ಎ ಈಕ್ವಲ್ ಟು ಪಾರ್ಶ್ವಬಾಹು ಅಂದರೆ ಎ ಸಿ ಅಪಾನ್ ಬಿ ಸಿ ಈಕ್ವಲ್ ಟು ಎ ಸಿಯ ಬೆಲೆ 12/5 ಆಗಿರುವಂಥದ್ದು ವಿದ್ಯಾರ್ಥಿಗಳೇ. ಇದು ನಮಗೆ ಬರುವಂಥದ್ದು. ಅದೇ ರೀತಿಯಾಗಿ ನಾವು ಅದರ ವ್ಯುತ್ಕ್ರಮಗಳನ್ನು ಕೂಡ ಬರ್ಕೊಂಡು ತದನಂತರ ಟ್ಯಾನ್ ಎ ಅನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಟ್ಯಾನ್ ಎ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಅಂದರೆ 5/12 ಅಂತ ತಿಳ್ಕೊಳ್ಳೋಣ. ಇನ್ನು ನಾವು ಮುಂದಿನ ತರಗತಿಯಲ್ಲಿ ನಿಮಗೆ ಬರುವಂತಹ ಕೆಲವು ಪ್ರಶ್ನೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಬರುವಂತಹ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೆಲವು ಜನ ಈಗಾಗಲೇ ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಕೆಲವು ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತಾ ಇವೆ. ಪ್ರಶ್ನೆಗಳನ್ನು ಆಲಿಸೋಣ ವಿದ್ಯಾರ್ಥಿಗಳೇ. ಇನ್ನು ನಂತರದಲ್ಲಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಕೆಲವು ಬರುವಂತಹ ಈಗಾಗಲೇ ಅನೇಕ ಘಟಕಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ಘಟಕದಲ್ಲಿ ನಾವು ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಬಿಡಿಸುವುದು ಅನ್ನೋದನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ ತಮ್ಮ ಗಮನಕ್ಕಿರಲಿ, ಇನ್ನು ಉಳಿದಂತಹ ದಿನಗಳನ್ನು ಈ ಒಂದು ತರಗತಿಯಲ್ಲಿ ಬರುವಂತಹ ಪ್ರತಿಯೊಂದು ತರಗತಿಯನ್ನು ವೀಕ್ಷಿಸಿ ಅದರಲ್ಲಿ ಬರುವಂತಹ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾದ ವಿಧಾನದಲ್ಲಿ ನಾವು ಇಲ್ಲಿ ನಿಮಗೆ ಮನಮುಟ್ಟುವಂತೆ ಇಲ್ಲಿ ನಾವು ತಿಳಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ತಾವೆಲ್ಲರೂ ಏನು ಮಾಡಿ ಈ ಒಂದು ತರಗತಿಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ.